ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಸ್ನ್ಯಾಕ್ಸ್ಗಾಗಿ ರೋಸ್ ಬನ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ, ಅಥವಾ ಮಕ್ಕಳು ಯಾವಾಗಾದರೂ ಬೇಕು ಅಂದಾಗ ತಿನ್ನೋಕ್ಕೆ ಕೊಡೋಕ್ಕೆ ಎಲ್ಲ ಮನೆಯಲ್ಲೇ ನಾವು ಮಾಡ್ಕೋಬೋದು. ಬನ್ನಿ ಇವತ್ತು ರೋಸ್ ಬನ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಾಕೋತಾ ಇದ್ದೀನಿ. ಒಂದು 1/4 kg ಮೈದಾ ಅಷ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಬನ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಒಂದು 3-4 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಸಾಲ್ಟ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕೂಡ ಬೇಡ, ಸ್ವಲ್ಪ ಸಾಲ್ಟ್, 1-2 ಚುಟಕಿಯಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಜೊತೆಗೆ ಈಸ್ಟ್ ಹಾಕೋತಾ ಇದ್ದೀನಿ. ಇದು ಈಸ್ಟ್ ಅಂತ ತುಂಬ ಬೇಗ ಆ್ಯಕ್ಟಿವೇಟ್ ಆಗುತ್ತೆ. 2 ಸ್ಪೂನ್ ಸ್ವಲ್ಪ ತೊಗೊತಾ ಇದ್ದೀನಿ. ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಅದು 1-2 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಮೈದಾ ಪೇಸ್ಟು. ಒಂದು ಅರ್ಧ ಲೋಟ ನೀರಿಗೆ 1 ಸ್ಪೂನ್ ಅಷ್ಟು ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕಲಸಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಪೇಸ್ಟ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಮೈದಾನ. ಇದನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಬನ್ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ. ಮತ್ತು ಬೆಚ್ಚಗಿರೋ ಹಾಲು ತೊಗೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಹಾಕೊಂಡು ನಾವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಲೈಟಾಗಿ ನಾವು ಕಲಿಸ್ಕೋಬೇಕು, ತುಂಬ ಪ್ರೆಷರ್ ಹಾಕೋಬಾರ್ದು. ಮೊಟ್ಟೆ ಬೇಕಾದರೂ ಹಾಕ್ಕೋಬೋದು. ಮೊಟ್ಟೆ ಹಾಕಿದರೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ಎಗ್ಲೆಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಬಟರ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ನಾನು ಒಂದು 5 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುದ್ದೆ ಮಾಡ್ಕೋಬೇಕು. ಸೊ ಇದನ್ನು ನಾನೀಗ ಮುದ್ದೆ ಮಾಡ್ಕೊಂಡಿದ್ದೀನಿ, ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಸೊ ಇದನ್ನು ರೆಸ್ಟ್ ಮಾಡಬೇಕು. ಸೊ ಹಾಗಾಗಿ ನಾನು ಒಂದು ಮುಕ್ಕಾಲು ಗಂಟೆ ಆದರೂ ಮುಚ್ಚಿಡಬೇಕು. ಸೊ ಇದು ಒಂದಕ್ಕಿಂತ ಡಬ್ಬಲ್ ಆಗುತ್ತೆ. ಡಬ್ಬಲ್ ಆಗೋವರೆಗೂ ನಾವು ಇಟ್ಟು ನಾವು ಮತ್ತೆ ಮಾಡಿದರೆ ಒಳ್ಳೆ ಸಾಫ್ಟ್ನೆಸ್ ಬರುತ್ತೆ. ಸೊ ಹಾಗಾಗಿ ನಾನು ಒಂದು ಅರ್ಧ ಗಂಟೆ ಇದನ್ನು ಡಬ್ಬಲ್ ಆಗೋವರೆಗೂ ಇಡ್ತೀನಿ. ಸೊ ಈಗ ಡಬ್ಬಲ್ ಆಗಿದೆ. ಸ್ವಲ್ಪ ನಾನು ಹಿಟ್ಟು ಹಾಕೋತೀನಿ. ಇದನ್ನು ಸ್ವಲ್ಪ ನಾದ್ಕೋಬೇಕು. ನಾನು ಚಿಕ್ಕ ಚಿಕ್ಕ ಉಂಡೆನ ಕಟ್ ಮಾಡ್ಕೊತೀನಿ.
ಈ ರೀತಿ ನಾನು ಉಂಡೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೋಬೇಕು. ಸೊ ರೀತಿ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೋಬೇಕು. ಮಧ್ಯೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ರೋಲ್ ಮಾಡ್ಕೋಬೇಕು. ಮಧ್ಯೆ ಒಂದು ಕಟ್ ಮಾಡಬೇಕು. ಸೊ ನಮಗೆ ರೋಸ್ ಬನ್ ಈ ರೀತಿ ತಯಾರಾಗಿ ಮಾಡ್ಕೋಬೇಕು. ಈ ಬೇಕಿಂಗ್ ಟ್ರೇಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಜಾಗ ಬಿಟ್ಟು ಇಡಬೇಕಾಗುತ್ತೆ, ಗ್ಯಾಪ್ ಬಿಡಬೇಕು. ಸೊ ಎಲ್ಲ ರೋಸ್ ಬನ್ ರೆಡಿಯಾಗಿದೆ. ಇದನ್ನು ಒಂದು 10-15 ನಿಮಿಷ ನಾವು ಇದನ್ನು ಮತ್ತೆ ಡಬಲ್ ಹಾಕೋಕ್ಕೆ ಇಡಬೇಕು. ಸೊ ಇದನ್ನು ಸ್ವಲ್ಪ ಹೊತ್ತು ಇಡೋಣ, ಅಲ್ಲಿವರೆಗೂ ನಾವು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಸೊ ಈಗ 10 ನಿಮಿಷ ಆಗಿದೆ. ಇದಕ್ಕೆ ಮೇಲ್ಗಡೆ ನಾನು ಸ್ವಲ್ಪ ಹಾಲು ಹಚ್ಕೋತೀನಿ. ಹಾಲು ಹಚ್ಚೋದು ಮೇಲ್ಗಡೆ ಹಚ್ಚೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನಮಗೆ. ಸೊ ಹಾಗಾಗಿ ನಾನು ಹಾಲು ಹಚ್ತಾ ಇದ್ದೀನಿ. ಇಲ್ಲ ಎಗ್ ಹಾಕೋದಿದ್ರೆ, ಮೊಟ್ಟೆ ತಿನ್ನೋದಿದ್ರೆ ಎಗ್ಗೆಲ್ಲೋ ಹಾಕೋಬೋದು. ಎಗ್ಗೆಲ್ಲೋ ಇದೇ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬ್ರಷಲ್ಲಿ ಬ್ರಷ್ ಮಾಡಿಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಈಗ ಮೇಲ್ಗಡೆ ಹಾಲು ಹಚ್ಚಿದ್ದೀನಿ. ಈಗ ಬೇಕಿಗೆ ಇಡೋಣ. ಸೊ ರೋಸ್ ಬನ್ ತಯಾರಾಗಿದೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ನಾವು ಬಟರ್ ಹಾಕೊಳ್ಳೋಣ. ಬಟರ್ ಹಾಕೋಣ, ಒಳ್ಳೆ ಶೈನಿಂಗ್ ಬರುತ್ತೆ, ಸಾಫ್ಟು ಆಗುತ್ತೆ. ಸೊ ತುಂಬಾ ಸಾಫ್ಟಾಗಿ ಬಂದಿದೆ, ತುಂಬ ಸಾಫ್ಟಾಗಿದೆ. ಸೊ ರೋಸ್ ಬನ್ ಮನೇಲಿ ನೀಟಾಗಿ ನಾವು ಈ ರೀತಿ ತಯಾರು ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿದೆ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ. ಸೊ ರೋಸ್ ಬನ್ಗೆ ಮತ್ತು ಚಿಲ್ಲಿ ಗಾರ್ಲಿಕ್ ಸಾಸ್ ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಟೀ ಟೈಮಲ್ಲಿ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.